ಕೃಷ್ಣನಲ್ಲಿ 6 ಐಶ್ವರ್ಯಗಳು ಸಂಪೂರ್ಣ ಆಗಿವೆ. 6 ಐಶ್ವರ್ಯಗಳು ಯಾವುವು? ಜ್ಞಾನ, ಸಂಪತ್ತು ಮತ್ತು ಶಕ್ತಿ, ಯಶಸ್ಸು ಮತ್ತು ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ. ಈ 6 ಐಶ್ವರ್ಯಗಳನ್ನು ಕೃಷ್ಣ ಹೊಂದಿದ್ದಾನೆ. ಯಾರಾದರೂ ಅತಿ ಶ್ರೀಮಂತರಾಗಿದ್ದರೆ, ಯಶಸ್ವಿಯಾಗಿದ್ದರೆ, ಅತಿ ಸುಂದರವಾಗಿದ್ದರೆ ಸಾಮಾನ್ಯವಾಗಿ ಅವರ ಮನಸ್ಸಲ್ಲಿ ಸ್ವಲ್ಪ ಗರ್ವ ಬರ್ತದೆ. ಅವರು ನೀಚ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ, ಇತರರ ಸೇವೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕೃಷ್ಣನ ಗುಣ ನೋಡಿ. ಕೃಷ್ಣ ತನ್ನ ಭಕ್ತನಾದ ಅರ್ಜುನನ ಸಾರಥಿಯಾದ, ರಥವನ್ನು ಓಡಿಸ್ತಾ ಇದ್ದ. ಶ್ರೀಮಂತ ವ್ಯಕ್ತಿ ತನ್ನ ಬೇರೆ ಯಾರ್ದಾದ್ರೂ ಡ್ರೈವರ್ನ ಡ್ರೈವರ್ ಆಗ್ತಾನ? ಇಲ್ಲ. ಬೇರೆ ಯಾರ್ದಾದ್ರೂ ಸೇವೆ ಮಾಡ್ತಾನ? ಇಲ್ಲ. ಸೇವೆಯನ್ನು ಸ್ವೀಕರಿಸ್ತಾನೆ. ಆದರೆ ಕೃಷ್ಣ ತನ್ನ ಭಕ್ತನ ಸೇವೆಯನ್ನು ಮಾಡ್ತಾನೆ. ಸುಧಾಮ ಬ್ರಾಹ್ಮಣ ಕೃಷ್ಣನ ಅರಮನೆಗೆ ಬಂದಾಗ ಕೃಷ್ಣ ಸುಧಾಮನನ್ನು ಸ್ವಾಗತಿಸಿ ಪಾದಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಸುಧಾಮನಿಗೆ ಒಳ್ಳೆಯ ಸತ್ಕಾರವನ್ನು ಕೊಟ್ಟ. ಸೊ ಯಾವುದೇ ಒಂದು ಅಹಂಕಾರದ ಭಾವನೆ ಕೃಷ್ಣನಲ್ಲಿ ಇಲ್ಲ. ಸೊ ಅದಕ್ಕೆ ಕೃಷ್ಣನ 6ನೇ ಗುಣ ಏನಂದರೆ ವೈರಾಗ್ಯ. ಕೃಷ್ಣನ ಹತ್ರ ಇಷ್ಟೊಂದು ಐಶ್ವರ್ಯಗಳಿದ್ದರೂ ಕೂಡ ಕೃಷ್ಣ ಆ ಐಶ್ವರ್ಯಕ್ಕೆ ಆಸಕ್ತನಿಲ್ಲ. ಕೃಷ್ಣ ತನ್ನ ಭಕ್ತನ ದಾಸನಾಗಲು ಭಾವಿಸುತ್ತಾನೆ, ದಾಸನಾಗಿ ಭಕ್ತರ ಸೇವೆ ಮಾಡಲು ಭಾವಿಸ್ತಾನೆ. ಆದರೆ ಭಕ್ತರು ಕೃಷ್ಣನ ದಾಸರಾಗಿ ಕೃಷ್ಣನಿಗೆ ಸೇವೆ ಸಲ್ಲಿಸಲು ಬಯಸ್ತಾರೆ. ಇದೇ ಭಕ್ತನ ಸ್ವಭಾವ. ಸೊ ಈ ಜನ್ಮಾಷ್ಟಮಿಯಂದು ನಾವು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಲು ಪ್ರಯತ್ನ ಪಡೋಣ. ಹರೇ ಕೃಷ್ಣ.